ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಡೌಟ್ ಇದ್ರೆ ಈ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಅದು ಹೇಗೆ ಮಾಡಬೇಕು, ಅಲ್ಲಿ ಪ್ರಯಾರಿಟಿ ಆರ್ಡರ್ನ ಹೇಗೆ ಸೆಟ್ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನು KA ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಈ ವರ್ಷ ಸ್ಪ್ಲಿಟ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ ಅಂತ. ಅಲ್ಲಿ ಕೂಡ ನಿಮ್ಗೆ ಡೌಟ್ ಇರುತ್ತೆ, ನಾವು MBBS ಮಾಡೋರು ಅಥವಾ ಆಯುಷ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡೋರು, ನಮ್ದು ಇನ್ನ ಎಕ್ಸಾಮೇ ಆಗಿಲ್ಲ, ಹೇಗೆ ನಾವು ಪ್ರಯಾರಿಟಿ ಆರ್ಡರ್ನ ಸೆಟ್ ಮಾಡಬೇಕು, KA ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಇನ್ನು ಮೊದಲನೇದಾಗಿ, ನೀವೇನಾದ್ರೂ ಪರ್ಟಿಕ್ಯುಲರ್ ಆಗಿ ವೆಟರ್ನರಿ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಈ ರೀತಿ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಡ್ಮಿಷನ್ ತಗೋತಾ ಅಂತ ಇದ್ರೆ, ನೀವು ನಿಮ್ಮ ರ್ಯಾಂಕ್ ಅನ್ನ ನೋಡ್ಕೊಳ್ಳಿ ಒಂದ್ಸಲ. ನಿಮ್ಗೆ ಫಿಕ್ಸ್ ಆಗಿ ಸಿಗುವಂತ ಕಾಲೇಜ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಇಷ್ಟಿದೆ, ನಿಮ್ಗೆ ವೆಟರ್ನರಿ ಕಾಲೇಜ್ ಸಿಗುತ್ತೆ ಅಂತ 100% ಶೋರ್ ಇದ್ರೆ ನೀವು ಮೊದಲನೇ ಪ್ರಯಾರಿಟಿ ಆರ್ಡರ್ ನಲ್ಲಿ ವೆಟರ್ನರಿ ಕಾಲೇಜ್ ಇಕ್ಬಾರ್ದು. ಯಾಕಪ್ಪ ಅಂದ್ರೆ ನೀವೇನಾದ್ರೂ ಮೊದಲನೇ ಫಸ್ಟ್ 10 ಕಾಲೇಜು ವೆಟರ್ನರಿನೇ ಇದ್ರೆ, ನಿಮ್ಮ ರ್ಯಾಂಕ್ ವೆಟರ್ನರಿಗೆ ಸೂಟ್ ಆದ್ರೆ ನಿಮ್ಗೆ ವೆಟರ್ನರಿ ಕಾಲೇಜ್ ಅಲೌಟ್ ಆಗುತ್ತೆ. ಇನ್ನು ನಿಮ್ಗೆ MBBS ಸಿಗ್ಬೋದು ಅಂತ ಒಂದು ಆಸೆ ಇದ್ರೆ ನೀವೇನ್ ಮಾಡ್ಬೇಕು, ಮೊದಲನೇ ಪ್ರಯಾರಿಟಿಯಲ್ಲಿ MBBS ಕಾಲೇಜ್ ಇರ್ಬೇಕು. ನಿಮ್ಗೆ MBBS ಇಲ್ಲ, ನಮ್ಗೆ ಆಯುಷ್ ಸಿಕ್ಕರು ನಡೆಯುತ್ತೆ ಅಂದ್ರೆ ಸೆಕೆಂಡ್ ಆಪ್ಷನ್ ಆಯುಷ್ ಸಿಕ್ಕ್ರಿ. ಹಾಗೆ ಇಂಜಿನಿಯರ್ ಅಲ್ಲಿ ಟಾಪ್ ಕಾಲೇಜ್ ಸಿಗ್ಬೇಕು ಅಂತ ಇದ್ರೆ ನೆಕ್ಸ್ಟ್ MBBS, ಆಯುಷ್, ನೆಕ್ಸ್ಟ್ ಇಂಜಿನಿಯರಿಂಗ್ ಇಕ್ರಿ. ಅದಾದ ನಂತರ ವೆಟರ್ನರಿ ಇಕ್ರಿ. ಯಾಕಪ್ಪ ಅಂದ್ರೆ ನಿಮ್ಗೆ ಹೇಗೂ 100% ಶೋರ್ ಆಗಿ ವೆಟರ್ನರಿ ಕಾಲೇಜ್ ಸಿಗುತ್ತೆ. ಹಾಗಂತ ನೀವು ಮೇಲ್ ಇದ್ರೆ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಆ ಕಾಲೇಜ್ ಸಿಗುತ್ತೆ, ನಿಮ್ಗೆ ನೆಕ್ಸ್ಟ್ ರೌಂಡ್ ಹೋಗೋಕೆ ಆಪ್ಷನ್ ಇರಲ್ಲ. ಯಾಕಪ್ಪ ಅಂದ್ರೆ ನಿಮ್ಗೆ ಆ ಕಾಲೇಜ್ ಸಿಗುತ್ತೆ, ಹಾಗೆ ನಿಮ್ಗೆ ಆಪ್ಷನ್ ಇರಲ್ಲ. ಆದ ಕಾರಣ ನೀವು ಮೊದಲು MBBS ಇಕ್ರಿ. ಆಮೇಲೆ ನಿಮ್ಗೆ ಇಷ್ಟವಾದ ಯಾವುದು ನಿಮ್ಮ ರ್ಯಾಂಕ್ಗೆ ಸ್ವಲ್ಪ ಹೆಚ್ಚಿಗೆ ಇರೋ ರ್ಯಾಂಕ್ಗೆ ಸಿಗೋ ಕಾಲೇಜ್ ಇದೆಯೋ ಆ ಕಾಲೇಜ್ ಇಕ್ರಿ. ನಿಮ್ಮೇನಾದ್ರೂ ನೀಟ್ ಎಕ್ಸಾಮ್ ಬರಿತಾ ಇದ್ರೆ ನಿಮ್ಗೊಂದು ಡೌಟ್ ಇರುತ್ತೆ, ನಾವು ಇನ್ನೂ ಎಕ್ಸಾಮ್ ಬರ್ದಿಲ್ಲ, ನಮ್ಮ ರಿಸಲ್ಟೇ ಇನ್ನೂ ಬಂದಿಲ್ಲ, ನಾವು ಹೇಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂತ. ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಅಂದ್ರೆ ನೀವು KA ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ನೀವು ಕೂಡ ಮಾಡಬೇಕು. ಅಲ್ಲಿ ನಿಮ್ಗೆ ಇರುವಂತ ಕಾಲೇಜ್, ಫಾರ್ ಎಕ್ಸಾಂಪಲ್ ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಇಂಜಿನಿಯರಿಂಗ್ ಈ ರೀತಿ ಕಾಲೇಜ್ ಇರುತ್ತೆ. ನಿಮ್ಮ ಸೆಕೆಂಡ್ ಪ್ರಯಾರಿಟಿ ಅಂದ್ರೆ ನಿಮ್ಮ ಹೇಗಾದ್ರೂ ನೀವು ನೀಟ್ ಪ್ರಿಪೇರ್ ಆಗ್ತಿದ್ರ ಅಂದ್ರೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ ಆಗಿರುತ್ತೆ, ಡೆಂಟಲ್ ಆಗಿರುತ್ತೆ, ಅಥವಾ ಆಯುಷ್ ಆಗಿರುತ್ತೆ. ಅದಾದ ನಂತರ ನಿಮ್ಮ ಒಂದು ಸೆಕೆಂಡ್ ಪ್ರಯಾರಿಟಿ ಕೂಡ ಇರುತ್ತೆ. ಅಂದ್ರೆ ನಮ್ಗೆ ಈ 3 ಕಾಲೇಜು ಅಥವಾ ಕೋರ್ಸು ಸಿಕ್ಕಿಲ್ಲ ಅಂದ್ರೆ ನಮ್ಮ ಸೆಕೆಂಡ್ ಏನ್ ಪ್ರಯಾರಿಟಿ ಇರುತ್ತೆ, ಅಥವಾ ನಿಮ್ಗೆ ಫಾರ್ ಎಕ್ಸಾಂಪಲ್ ವೆಟರ್ನರಿ, ಅಗ್ರಿಕಲ್ಚರ್ ಈ ರೀತಿ ಸೆಕೆಂಡ್ ಪ್ರಯಾರಿಟಿ ಇದ್ರೆ ನೀವು ಈ ಕೌನ್ಸಿಲಿಂಗ್ ನಲ್ಲಿ ಈ ಕಾಲೇಜನ್ನ ಆಡ್ ಮಾಡಿ. ಮೊದಲು ವೆಟರ್ನರಿ ಅಥವಾ ನಿಮ್ಗೆ ಇಷ್ಟ ಬಂದಂಗೆ ಮೊದಲು ಇಂಜಿನಿಯರಿಂಗ್ ಆಮೇಲೆ ವೆಟರ್ನರಿ ಈ ರೀತಿ ಪ್ರಯಾರಿಟಿ ಆರ್ಡರ್ನ ಸೆಟ್ ಮಾಡಿ. ನಿಮ್ಗೆ ಇದರಲ್ಲಿ ಒಂದು ಕಾಲೇಜು ಅಲೌಟ್ ಆಗುತ್ತೆ. ಈ ಕಾಲೇಜ್ ಅಲೌಟ್ ಆದ್ರೆ ನೀವು ಕಂಪಲ್ಸರಿಯಾಗಿ ಹೋಗೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ನೀವೇನಾದ್ರೂ ನಿಮ್ಮ ರ್ಯಾಂಕ್ ಚೆನ್ನಾಗಿ ಬಂದಿದ್ದು ಮೆಡಿಕಲ್ ಸೀಟ್ ಸಿಕ್ಕರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಅನ್ನ ನೀವು ಮಾಡಿದ್ರೆ ನಿಮ್ಗೆ ಈ ಸಿಕ್ಕಿರೋ ಕಾಲೇಜನ್ನ ಬಿಟ್ಟು ನೀವು ಮೆಡಿಕಲ್ ಕಾಲೇಜನ್ನ ತಗೋಬಹುದು. ನಿಮ್ಗೆ ಚಾಯ್ಸ್ ಫಿಲ್ಲಿಂಗ್ ಏನು, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಂದ್ರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೀವು ಆ ವಿಡಿಯೋನ ನೋಡ್ಬೋದು. ಈ ಆಪ್ಷನ್ ಎಂಟ್ರಿ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.